ದಾವಣಗೆರೆಯಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಮೂವರು ಅಧಿಕಾರಿಗಳಿಗೆ ಸಂಬಂಧಿಸಿದ 14 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ. ದಾವಣಗೆರೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬೇಟೆಯಾಡಿದ್ದಾರೆ. 14 ಕಡೆಗಳಲ್ಲಿ 3 ಅಧಿಕಾರಿಗಳಿಗೆ ಸಂಬಂಧಿಸಿರತಕ್ಕಂತ 14 ಕಡೆ ದಾಳಿಯಾಗಿದೆ. ಸಿದ್ದೇಶ್ವರ ಹೆಬ್ಬಾಳ್ಗೆ ಸೇರಿರತಕ್ಕಂತ 4 ಕಡೆ ಶೋಧ ಕಾರ್ಯ ನಡೀತಾ ಇದೆ. ವಾಯುವ್ಯ ಕೆಎಸ್ಆರ್ಟಿಸಿ ಚೀಫ್ ಮೆಕ್ಯಾನಿಕ್ ಆಗಿರತಕ್ಕಂಥದ್ದು ಸಿದ್ದೇಶ್ವರ ಹೆಬ್ಬಾಳ್ ಮನೆಯಲ್ಲಿ 40 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ. ಕೃಷ್ಣ ನಾಯಕ್ ಅನ್ನೋರಿಗೆ ಸೇರಿರತಕ್ಕಂಥ 5 ಸ್ಥಳಗಳಲ್ಲಿ ರೇಡ್ ಆಗಿದೆ. ಚಿತ್ರದುರ್ಗ ಬಯಲು ಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣ ನಾಯಕ್, ಸಣ್ಣ ಕೆಂಚಪ್ಪ ಅನ್ನೋರಿಗೆ ಸೇರಿರತಕ್ಕಂಥ 5 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ. ಬೆಳಗಾವಿ KRIDL ಅಧೀಕ್ಷಕ ಇಂಜಿನಿಯರ್ ಈ ಸಣ್ಣ ಕೆಂಚಪ್ಪ ಇವತ್ತು ದಾವಣಗೆರೆಯಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಏಕಕಾಲಕ್ಕೆ ನಡೆದಿರ್ತಕ್ಕಂತಹ ದಾಳಿ. ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಸಂಪತ್ತು, ದುಡ್ಡು ಎಲ್ಲವೂ ಸಹ ಸಿಗ್ತಾ ಇದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. 3 ಅಧಿಕಾರಿಗಳಿಗೆ ಸಂಬಂಧಿಸಿರ್ತಕ್ಕಂಥ 14 ಕಡೆಗಳಲ್ಲಿ ದಾಳಿಯಾಗಿದೆ. ಸಿದ್ದೇಶ್ವರ ಹೆಬ್ಬಾಳ್ಗೆ ಸೇರಿರ್ತಕ್ಕಂಥ 4 ಕಡೆಗಳಲ್ಲಿ ಶೋಧ ನಡೀತಾ ಇದೆ. ವಾಯುವ್ಯ ಕೆಎಸ್ಆರ್ಟಿಸಿ ಚೀಫ್ ಮೆಕ್ಯಾನಿಕ್ ಸಿದ್ದೇಶ್ವರ್ ಅವರಿಗೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಈ ಸಿದ್ದೇಶ್ವರ ಹೆಬ್ಬಾಳ್ ಅವರ ಮನೆಯಲ್ಲಿ ಬರೋಬ್ಬರಿ 40 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಸಿಕ್ಕಿದೆ. 3 ಅಧಿಕಾರಿಗಳ ಮನೆ ಮತ್ತು ಅವರಿಗೆ ಸಂಬಂಧಿಸಿರ್ತಕ್ಕಂಥ ಸ್ಥಳಗಳಲ್ಲಿ ಶೋಧ ನಡೀತಾ ಇದೆ. ನೋಡಿ, ಸಿದ್ದೇಶ್ವರ ಹೆಬ್ಬಾಳ್ ಅವರ ಮನೆಯಲ್ಲಿ ಸಿಕ್ಕಿರ್ತಕ್ಕಂತಹ ಅಪಾರ ಪ್ರಮಾಣದ ಸಂಪತ್ತನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಎಲ್ಲ ಒಂದು ಕಡೆ ಗುಡ್ಡೆ ಹಾಕಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ನೋಡಿ, ಬೆಳ್ಳಿಯ ವಸ್ತುಗಳನ್ನು, ಚಿನ್ನಾಭರಣಗಳನ್ನು, ನಗದನ್ನೆಲ್ಲ ಒಂದು ಕಡೆ ಇಟ್ಟಿದ್ದಾರೆ. ಇದೆಲ್ಲದಕ್ಕೂ ಇನ್ವಾಯ್ಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇದೆಲ್ಲವನ್ನು ಯಾವ ಮೂಲದಿಂದ ಇವರು ಖರೀದಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ. ಎಲ್ಲದಕ್ಕೂ ಲೆಕ್ಕಪತ್ರಗಳು, ಇನ್ವಾಯ್ಸ್ ಇತ್ತು ಅಂದರೆ ಸಮಸ್ಯೆ ಇಲ್ಲ. ಮತ್ತು ಇದು ಎಲ್ಲವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ, ಖರೀದಿ ಮಾಡುವಂಥ ಸಂದರ್ಭದಲ್ಲಿ ವೆದರ್ ಇಟ್ ಈಸ್ ಅ ಟ್ಯಾಕ್ಸಬಲ್ ಇನ್ಕಮ್ ಆರ್ ನಾನ್ ಟ್ಯಾಕ್ಸಬಲ್ ಇನ್ಕಮ್ ಅನ್ನೋಂಥ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ತೆರಿಗೆಯನ್ನು ಕಟ್ಟಿದ ಬಳಿಕ ಬಂದಂಥ ಆದಾಯದಿಂದ ಅವರು ಇದೆಲ್ಲವನ್ನು ಖರೀದಿ ಮಾಡಿದಾರಾ? ಪ್ರಶ್ನೆಯಾಗಿಯೇ ಕಾಡ್ತಾ ಇದೆ. ಮಗದೊಂದು ಕಡೆ ತಾವು ಗಮನಿಸ್ತಾ ಇದ್ರೆ ಅವರ ಐಷಾರಾಮಿ ಮನೆಯನ್ನು ನೋಡ್ತಾ ಇದ್ದೀರಾ. ಬಂಗ್ಲೆ ರೀತಿಯಲ್ಲಿ ಕಟ್ಟಿಸ್ಕೊಂಡಿದ್ದಾರೆ ಐಷಾರಾಮಿ ಮನೆ. ಸಿದ್ದೇಶ್ವರ ಹೆಬ್ಬಾಳ್ ಅವರು ಸರ್ಕಾರಿ ಅಧಿಕಾರಿ. ಇವ್ರಿಗೆ ಮನೆ ನೋಡಿ, ಅವ್ರದ್ದು ಎಷ್ಟು ಐಷಾರಾಮಿ ರೀತಿಯಲ್ಲಿ ಮನೆ ಕಟ್ಟಿಸ್ಕೊಂಡಿದ್ದಾರೆ. ಮಗದೊಂದು ಕಡೆ ಈಗೆಲ್ಲವನ್ನ ವ್ಯಾಲ್ಯೂಯೇಷನ್ ಮಾಡುವಂಥ ಒಂದು ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾವಾಗ ತಗೊಂಡಿದ್ದಾರೆ ಈ ಚಿನ್ನಾಭರಣಗಳನ್ನು, ಎಷ್ಟು ಪ್ರಮಾಣದಲ್ಲಿದೆ ಮತ್ತು ಎಷ್ಟು ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ತಾ ಇದ್ದಾರೆ.